ಏ ಅಗ್ರದಳ್ಳಿ ನಮ್ಮ ಕುಮಾರ್ ಸರ್ ಅವ್ರ ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ. ವಂಡರ್ಫುಲ್ಲಾಗಿ ಪ್ಲಾನಿಂಗ್ ರೆಡಿಯಾಗಿದೆ ಆಲ್ರೆಡಿ. ಇದೇ ಹಾಲು ಬ್ಯೂಟಿಫುಲ್ಲಾಗಿ ಪ್ಲಾನಿಂಗ್ ಆಗಿದೆ. ಅದು ಕರು ಟೈಪಲ್ಲಿ ವಿಂಡೋ, ಗ್ಲಾಸ್ ವಿಂಡೋ ಬರುತ್ತೆ. ಎಸ್, ಇದು ದೇವ್ರ ಮನೆ, ಇದು ಕಿಚನ್. ಎಸ್ ಎಸ್, ಇಲ್ಲಿಂದ ಸ್ಟೇರ್ ಕೇಸ್, ಡೂಪ್ಲೆಕ್ಸ್ ಮನೆ, ಸ್ಟೇರ್ ಕೇಸ್ ಮೇಲೆ ಹೋಗೋಕ್ಕಿದು. ಎಸ್, ಇದು ಜನರಲ್ ರೆಸ್ಟ್ ರೂಮ್ಸ್. ಇದೊಂದು ರೂಮ್ ಅಲ್ಲ? ಇಂಡಿಯನ್. ಓಕೆ ಓಕೆ, ಇಂಡಿಯನ್ ನೀರಲ್ಲೇ. ಹಾಂ ಹಾಂ ಹಾಂ, ಸೂಪರ್. ಓಕೆ, ಇಲ್ಲೇ ವಾಷಿಂಗ್ ಮಿಷಿನ್ ಎಲ್ಲ ಇಡೋಕ್ಕೆ. ವಂಡರ್ಫುಲ್. ಅಬ್ಬಾ. ಎಸ್, ಇದೊಂದು ಮಾಸ್ಟರ್ ಬೆಡ್ರೂಮ್. ಮೇಲೆ ಇನ್ನೂ 2 ಬೆಡ್ರೂಮ್ ಬರ್ತವೆ. ವಾವ್. ಇದು ಅಟ್ಯಾಚ್ ಬಾತ್ರೂಮು, ಇಲ್ಲಿಂದ ಕನೆಕ್ಟ್ ಆಗುತ್ತೆ. ಎಲ್ಲ ವಾಸ್ತು ಪ್ರಕಾರ ಸಕ್ಕತ್ತಾಗಿ ರೆಡಿ ಮಾಡಿದ್ದಾರೆ. ಸೊ ಏನು ಅನ್ನಿಸ್ತಾ ಇದೆ ಸರ್ ನಿಮ್ಮ ಒಂದು? ಭಾಳ ಖುಷಿ ಆಗ್ತದೆ. ಕನಸು ಕಾಣ್ತಾ ಇದ್ವಿ, ಆದರೆ ಅದನ್ನು ನನಸು ಮಾಡ್ಕೊಳ್ಳೋ ಟೈಮಲ್ಲಿ ಇದೆಯಲ್ಲ, ಅಷ್ಟು ಖುಷಿ ಎಲ್ಲೂ ಸಿಗಲ್ಲ. ತುಂಬ ಖುಷಿ ಆಗ್ತದೆ. ಇದೊಂದು ದೊಡ್ಡ ಸಾಧನೆ ಜೀವನದಲ್ಲಿ ನಿಜವಾಗ್ಲು. ಯಾಕೆ ಹೇಳಿದ್ದಾರೆ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ. ಒಂದೊಂದು ಮಳೆ, ಒಂದೊಂದು ತಂತಿ, ಒಂದೊಂದು ಇಟ್ಟಿಗೆಗೆ ನೀರು ಬಿಡ್ಬೇಕಾದ್ರೆ ಒಂದೊಂದು ಇಟ್ಟಿಗೆನೂ ನೋಡಿ ನಾವು ಗೋಡೆ ಕಟ್ಟಿರ್ತೀವಿ. ಭಾವನೆಗಳ ಮೇಲೆ ಇದನ್ನು ಗೋಡೆ ಕಟ್ಟಿರ್ತೀವಿ. ಇದ್ರ ಮೇಲೆ ಎಷ್ಟು ನಂಬಿಕೆ ಇರುತ್ತೆ, ಎಷ್ಟು ಖುಷಿ ಕೊಡುತ್ತೆ ಆಮೇಲೆ ಅನ್ನೋದನ್ನು ನಿಜವಾಗ್ಲೂ ಎಲ್ಲರೂ ಅನುಭವಿಸ್ಬೇಕು ಅಂತ ನನ್ನೊಂದು ಮಾತು ಹೇಳ್ತೀನಿ. ಸೂಪರ್ ಸರ್. ಸರ್, ಇನ್ನೊಂದು 2-3 ಕ್ವಶನ್ ಕೇಳ್ತೀನಿ ನಾನು ನಿಮಗೆ. ಇದು ಟೈಮ್ ಅನಿಸ್ತಾ ಇದೆ ನನಗೆ ಕ್ವಶನ್ ಕೇಳೋಕ್ಕೆ. ಈ ಮನೆ ಕಟ್ಟಬಹುದು ಅಂತ ಭರವಸೆ ನಿಮಗೆ ಯಾವಾಗ ಬಂತು, ನಾನು ಮನೆ ಕಟ್ಟಬಹುದು ಅಂತ? ಆ್ಯಕ್ಚುಲಿ ನಾವು ಏನು ಮೋದಿ ಕೇರ್ ಅನ್ನೋದೊಂದು ಟ್ರೈನಿಂಗ್ ಇದೆಯಲ್ಲ, ಅದರಿಂದನೇ ಮಾತ್ರ ಸಾಧ್ಯ ಆಗಿದ್ದು. ಮೋದಿ ಕೇರ್ಗಿಂತ ಬರೋಕ್ಕೆ ಮುಂಚೆ ಒಮ್ಮಿನಿ ಅದನ್ನು ರಿಪೇರಿ ಮಾಡಿ ಓಡಿಸ್ಬೇಕು ಅನ್ನೋದಿತ್ತು. ಕಾರ್ ತಗೊಂಡ್ವಿ, ನಂಬಿಕೆ ಬಂತು, ನಾವು ಕಾರಲ್ಲಿ ಓಡಾಡ್ಬೋದು, ಪ್ರತಿ ಹೆಜ್ಜೆನೂ ಕಾರಲ್ಲೇ ಓಡಾಡ್ಬೋದು, ಪ್ರತಿ ಸರಿನೂ ಕಾರಲ್ಲೇ ಓಡಾಡ್ಬೋದು ಅಂತ ಬಂತು. ಹಾಗೆ ಮನೆ ಕಟ್ಟಿದವ್ರನ್ನೆಲ್ಲ ನೋಡ್ತಾ ಹೋದೆ, ಅವ್ರಿಗೆಲ್ಲ ನೋಡಿದ್ವಿ ಮೋದಿ ಕೇರಲ್ಲಿ ಸಾಧ್ಯ ಇದೆ ಅಂತ. ನಿಜವೂ ಅದ್ಭುತ. ಆ ಟ್ರೈನಿಂಗ್ಗಳು, ನಂಬಿಕೆ, ಆಮೇಲೆ ಭರವಸೆ, ಫ್ಯೂಚರು ಪ್ಲ್ಯಾನ್ ಹೆಂಗೆ ಮಾಡಬೇಕು, ಫ್ಯೂಚರಲ್ಲಿ ನಾವು ಹೆಂಗೆ ಜೀವನ ನಡೆಸಬೇಕು ಅನ್ನೋದನ್ನ ಹೇಳ್ಕೊಡೋದು, ಅವೆಲ್ಲ ಇದೆ. ನಿಜವಾಗ್ಲೂ ಒಂದು ಭರವಸೆ ಕೊಟ್ಟಿದೆ ಅಂತ ನಾನು ತುಂಬ ನಂಬ್ತೀನಿ. ಮೋದಿ ಕೇರ್ ಥ್ಯಾಂಕ್ ಯು. ಮೋದಿ ಕೇರ್ ಥ್ಯಾಂಕ್ ಯು ಸಮೀರ್ ಮೋದಿ ಸರ್. ಸೂಪರ್ ಸರ್. ಮೋದಿ ಕೇರ್ ಯಾವ ರೀತಿ ಭವಿಷ್ಯ ಕಾಣಿಸ್ಬೋದು ಜನರಿಗೆ? ಮೋದಿ ಕೇರ್ ನಿಮಗೆ, ನಿಮ್ಮ ಮುಖಾಂತರ ನಿಮ್ಮ ಭವಿಷ್ಯ ನೀವು ಹೇಳಿದ್ರಿ, ಎಲ್ಲಿಂದ ಬಂದ್ರಿ ನೀವು, ಹಿಂಗೆ ಮೋದಿ ಕೇರ್ ಯಾವ ಥರ ಕಾಣಿಸ್ತಾ ಇದೆ ನಿಮಗೆ? ನಿಜವಾಗ್ಲೂ ಇದು ಒಂದು ಯೂತ್ಸಿಗೆ ಭಾಳ ಅದ್ಭುತವಾದ ಒಂದು ವೇದಿಕೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನೀವು ನಿಂತ್ಕೊಳ್ಳಿ, 5 ವರ್ಷ 10 ವರ್ಷ ನಿಂತ್ಕೊಳ್ಳಿ, ಹೊರಗಡೆ ಪ್ರಪಂಚದಲ್ಲಿ ಏನು ಸಿಗಲ್ವೋ, ಏನು ಅಂದ್ಕೊಳ್ಳಿಲ್ವೋ, ಏನು ಮಾಡೋಕ್ಕಾಗಲ್ಲ, ಏನು ಅಂದ್ಕೊಂಡಿದ್ರೆ ಅದಕ್ಕಿಂತ ಹೆಚ್ಚು ಪಟ್ಟು ಇಲ್ಲಿ ಸಾಧನೆ ಮಾಡ್ಬೋದು. ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ. ಇದು ಒಂದು ವೇದಿಕೆ, ಅದ್ಭುತವಾದ ವೇದಿಕೆ. ನೀವು ನಂಬಿಕೆ ಇಡ್ರಿ, ಲೀಡರ್ಸ್ ಮೇಲೆ ನಂಬಿಕೆ ಇಡ್ರಿ, ಮೋದಿ ಕೇರ್ ಸಿಸ್ಟಮ್ ಮೇಲೆ ನಂಬಿಕೆ ಇಡ್ರಿ, ಸಮೀರ್ ಮೋದಿ ಮೇಲೆ ನಂಬಿಕೆ ಇಡ್ರಿ. ನಿಮ್ಮ ಜೀವನ, ನಿಮ್ಮ ಜೊತೆಗೆ ಬರೋ ಜೀವನನ ಸೂಪರಾಗಿ ಮಾಡ್ಬೋದು. ಓಕೆ, ಮೋದಿ ಕೇರ್ ಯಾವ ರೀತಿ ಫ್ಯೂಚರ್ ಕಾಣಿಸ್ಕೊಳ್ಳುತ್ತೆ? ಮೋದಿ ಕೇರ್ ಯಾವ ರೀತಿ ನಾವು ನೋಡ್ಬೋದು? ಆದರೆ ಫ್ಯೂಚರಲ್ಲಿ ಅವೇರ್ನೆಸ್ ಬರುತ್ತೆ, ಜನಗಳಿಗೆ ಪ್ರಾಡಕ್ಟ್ ಬರುತ್ತೆ, ಪ್ರಾಡಕ್ಟ್ ರಿಸಲ್ಟ್ ಬರುತ್ತೆ. ಇವತ್ತು ನಮ್ಮ ಮನೆ ಅಡುಗೆ ಮನೆಯಲ್ಲಿ ನ್ಯೂಟ್ರಿಷನ್ ಇಡೋ ಜಾಗದಲ್ಲಿ ಇವತ್ತು ಪ್ರಾಡಕ್ಟ್ ಇದೆ. ನಾನು ರೆಗ್ಯುಲರ್ ಪ್ರಾಡಕ್ಟ್ ಯೂಸರು. ಇಲ್ಲಾಂದರೆ ನಾವು ಇಷ್ಟು ಖುಷಿಯಾಗಿ ಆ್ಯಕ್ಟಿವ್ ಆಗಿರೋಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಸರ್. ನಾನು 43 ವರ್ಷ ಇದ್ದಾಗ ನಂದು 58 ವರ್ಷ ಆಗಿತ್ತು ಆಲ್ರೆಡಿ ನನ್ನ ದೇಹಕ್ಕೆ. ಯಾಕಂದರೆ ಈಗ ವಾಪಸ್ ಪಡ್ಕೊಂಡಿದ್ದೀನಿ ದೇಹನ, ಆಯಸ್ಸನ್ನು ಹೆಚ್ಚಿಗೆ ಮಾಡ್ಕೊಂಡಿದ್ದೀನಿ. ಅಂಥ ಅದ್ಭುತವಾದ ಪ್ರಾಡಕ್ಟು ಯಾರಿಗೆಲ್ಲ ತಲೆ ಒಳಗೆ ಹೋಗುತ್ತೆ, ಯಾರಿಗೆಲ್ಲ ಅದು ಅನುಭವ ಆಗುತ್ತೆ, ಯಾರಿಗೆಲ್ಲ ಅದ್ರ ಬಗ್ಗೆ ನಂಬಿಕೆ ಬರುತ್ತೆ, ಫ್ಯೂಚರ್ ಹಿಂಗೆ ಇರ್ತೀನಿ ಅಂತ ಯಾರು ನೋಡ್ತಾರೆ ಅವ್ರಿಗೆ ನಿಜವಲ್ಲೂ ಆಗುತ್ತೆ. ಫ್ಯೂಚರ್ ಅದೇ ಇರೋದು ಸರ್, ಜನಗಳಿಗೆ ಬೇಕಾಗಿರೋದು. ನಾವು 40 ವರ್ಷ 50 ವರ್ಷಕ್ಕೆ ಸತ್ತೋಗ್ಬಿಡ್ತೀವಪ್ಪ, ಅಷ್ಟೇ ಸಾಕು, ಚೆನ್ನಾಗಿರ್ಬೇಕು ಅಂತಾರೆ. ಆದರೆ ಫ್ಯೂಚರಲ್ಲಿ ಅವ್ರು 100 ವರ್ಷ ಬದುಕಬೇಕು ಅಂತ ನಿರ್ಧಾರ ಮಾಡಬೇಕು ಅಂದರೆ ಈ ಪ್ರಾಡಕ್ಟ್ಗಳು ಬೇಕು ಸರ್. ಅಂಥ ಅದ್ಭುತ ಪ್ರಾಡಕ್ಟು ಮೋದಿ ಕೇರಲ್ಲಿ. ಸೂಪರ್ ಸರ್. ಸರ್, ಕೊನೆದಾಗ ಒಂದೇ ಒಂದು ಪ್ರಶ್ನೆ, ನಾಯಕತ್ವದ ಗುಣಗಳು ಮೋದಿ ಕೇರಲ್ಲಿ ಯಾವ ರೀತಿ ಬೆಳೆಸ್ಕೊಬಹುದು? ಎಸ್, ನಾಯಕತ್ವದ ಗುಣ ಅನ್ನೋದಕ್ಕಿಂತ ಅದಕ್ಕಿಂತ ಮುಂಚೆ ನಾವು ಹೇಗಿರಬೇಕು ಅನ್ನೋದನ್ನು ಕಲ್ತ್ಕೊಂಡ್ರೆ ನಾಯಕತ್ವ ಗುಣಗಳು ಆಟೋಮೆಟಿಕ್ಕಾಗಿ ಬರುತ್ತೆ. ನಾಯಕತ್ವ ಗುಣಗಳು ಯಾಕೆ ಬೇಕಪ್ಪ ಅಂತಂದರೆ, ನಾವು ಜನಗಳ ಜೊತೆಗೆ ಬೆರಿತೀವಿ, ನಾವು ನಮ್ಮ ಟೀಮನ್ನು ಕಟ್ಕೊಳ್ತಿದ್ದೀವಿ. ಆ ನಾಯಕತ್ವ ಗುಣ ಏನಿರಬೇಕು ಅಂತಂದರೆ, ನಾಯಕತ್ವ ಗುಣದಲ್ಲಿ ನಾವು ಎಲ್ಲರನ್ನೂ ತಂದೆ ಮಕ್ಕಳು, ತಾಯಿ ಮಗು, ಈ ಥರ ಸಂಬಂಧಗಳು, ಅಣ್ಣ ತಂಗಿ, ಅಕ್ಕ ತಂಗಿ, ಈ ಥರ ಸಂಬಂಧಗಳನ್ನು ಹೇಗೆ ನಾವು ಅವ್ರನ್ನ ರೂಢಿಸ್ಕೋಬೇಕು, ಅವ್ರನ್ನ ಅಟ್ರಾಕ್ಷನ್ ಮಾಡಬೇಕು, ಅವ್ರನ್ನ ನಾವು ಬೆಳೆಸಬೇಕು, ಅವರಿಗೋಸ್ಕರ ನಾವು ನಿಂತ್ಕೊಂಡ್ರೆ 100% ಇದು ನಾಯಕತ್ವ ಗುಣ ಅಂತ ನಾನು ಹೇಳಕ್ಕೆ ಇಷ್ಟ. ಸೂಪರ್ ಸರ್. ಸರ್, ಆರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ನಾವು ಮತ್ತು ನಮ್ಮ ಟೀಮ್ ಕಡೆಯಿಂದ ನಿಮಗೆ ವಿಶ್ ಮಾಡ್ತಾ ಇದ್ದೀವಿ. ಈ ಮನೆ ಸಂಪೂರ್ಣ ಆಗಲಿ, ಬೇಗ ಗೃಹ ಪ್ರವೇಶಕ್ಕೆ ನಮ್ಮನ್ನೆಲ್ಲರನ್ನು ಕರೀರಿ.
ನಾವೆಲ್ಲ ಸಖತ್ತಾಗಿ ಬಂದು ಎಂಜಾಯ್ ಮಾಡ್ತೀವಿ ನಿಮ್ಮ ಜೊತೆ. ಥ್ಯಾಂಕ್ ಯು. ಎಲ್ಲ ರೀತಿಯ ಸಹಕಾರ ಭಗವಂತನಿಂದ ಸಿಗಲಿ ಮತ್ತು ಮನೆ ಬೇಗ ಸಂಪೂರ್ಣ ಆಗಲಿ ಅಂತ ನಾವು ಪ್ರಾರ್ಥಿಸ್ತೀವಿ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಲೀಡರ್ಸ್.